ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಬಲ ಮತ್ತು ಒತ್ತಡ ಎನ್ನುವ ಅಧ್ಯಾಯದಲ್ಲಿ ಬಲದ ವಿಧಗಳು ಎನ್ನುವ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಬಲದಲ್ಲಿ ಎರಡು ವಿಧಗಳು, ಒಂದು ಸಂಪರ್ಕ ಬಲ, ಇನ್ನೊಂದು ಸಂಪರ್ಕರಹಿತ ಬಲ. ಸಂಪರ್ಕರಹಿತ ಬಲಕ್ಕೆ ಉದಾಹರಣೆಯನ್ನು ನೋಡುವುದಾದರೆ, ಒಂದು ಕಾಂತವು ಕಬ್ಬಿಣದ ಮಳೆಯನ್ನು ಆಕರ್ಷಿಸುತ್ತದೆ. ಕಬ್ಬಿಣದ ಮಳೆ ಮತ್ತು ಕಾಂತದ ನಡುವೆ ಯಾವುದೇ ರೀತಿಯಾದ ಸಂಪರ್ಕ ಇಲ್ಲ, ಆದರೂ ಸಹ ಇಲ್ಲಿ ಆಕರ್ಷಣೆ ಏರ್ಪಟ್ಟಿದೆ. ಹಾಗಾಗಿ ಇದನ್ನು ಸಂಪರ್ಕರಹಿತ ಬಲ ಎಂದು ನಾವು ಉದಾಹರಿಸಬಹುದು. ಇನ್ನೊಂದು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಒಂದು ವಸ್ತುವನ್ನು ಪರಸ್ಪರ ತಳ್ಳುತ್ತಿದ್ದಾರೆ. ಇಲ್ಲಿ ಸಂಪರ್ಕದಿಂದ ಬಲ ಏರ್ಪಟ್ಟಿದೆ, ಹಾಗಾಗಿ ಇದನ್ನು ನಾವು ಸಂಪರ್ಕ ಬಲ ಎಂದು ಕರೆಯಬಹುದು. ಈಗ ನಾವು ಸಂಪರ್ಕ ಬಲದ ವ್ಯಾಖ್ಯೆಯನ್ನು ನೋಡುವುದಾದರೆ, ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಉಂಟಾಗುವಂತಹ ಬಲವನ್ನು ನಾವು ಸಂಪರ್ಕ ಬಲ ಎಂದು ಕರೆಯಬಹುದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಬ್ಬ ವ್ಯಕ್ತಿಯು ತಳ್ಳುತ್ತಿದ್ದಾನೆ, ಒಂದು ಭಾರವಾದ ವಸ್ತುವನ್ನು ತಳ್ಳುತ್ತಿದ್ದಾನೆ. ಒಬ್ಬ ಹೆಣ್ಣು ಮಗಳು ಎಳೆಯುತ್ತಿದ್ದಾಳೆ, ಒಬ್ಬ ವ್ಯಕ್ತಿಯು ನಡೆಯುತ್ತಿದ್ದಾನೆ. ಒಂದು ಭಾರವಾದ ವಸ್ತುವನ್ನು ಮೇಜಿನ ಮೇಲೆ ಇರಿಸಲಾಗಿದೆ. ಇವೆಲ್ಲವುಗಳು ಪರಸ್ಪರ ಸಂಪರ್ಕದಲ್ಲಿವೆ ಮತ್ತು ಒಂದಕ್ಕೊಂದು ಒತ್ತಡ ಮತ್ತು ಬಲವನ್ನು ಏರ್ಪಟ್ಟಿದೆ. ಹಾಗಾಗಿ ನಾವು ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಬಂದಾಗ ಉಂಟಾಗುವಂತಹ ಬಲವನ್ನು ಸಂಪರ್ಕ ಬಲ ಎಂದು ಉದಾಹರಿಸಬಹುದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿ ನಾವು ಸ್ನಾಯು ಬಲವನ್ನು ನೀಡಬಹುದು. ಸ್ನಾಯು ಬಲ ಎಂದರೆ ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವಂತಹ ಬಲವನ್ನು ಸ್ನಾಯು ಬಲ ಎಂದು ಕರೆಯುತ್ತೇವೆ. ನಾವು ದಿನನಿತ್ಯದ ಕೆಲಸದಲ್ಲಿ ವಸ್ತುಗಳ ಸಂಪರ್ಕಕ್ಕೆ ಬಂದು ಸ್ನಾಯುಗಳ ಬಲದಿಂದ ವಸ್ತುಗಳನ್ನು ಎಳೆಯುವುದಾಗಲಿ ಎತ್ತುವುದಾಗಲಿ ಮಾಡುತ್ತೇವೆ. ಆದ್ದರಿಂದಾಗಿ ಸ್ನಾಯು ಬಲವನ್ನು ನಾವು ಸಂಪರ್ಕ ಬಲಕ್ಕೆ ಉದಾಹರಣೆಯನ್ನಾಗಿ ನೀಡಬಹುದು. ಸಂಪರ್ಕ ಬಲದ ಇನ್ನೊಂದು ವಿಧವನ್ನು ನೋಡುವುದಾದರೆ ಘರ್ಷಣ ಬಲ. ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಇದ್ದಾಗ ಉಂಟಾಗುವಂತಹ ಬಲ ಘರ್ಷಣಾ ಬಲವಾಗಿದೆ. ವಸ್ತುಗಳ ಚಲನ ಸ್ಥಿತಿಯನ್ನು ಬದಲಿಸಲು ಕಾರಣವಾದ ಬಲವನ್ನು ಘರ್ಷಣಾ ಬಲ ಎಂದು ಕರೆಯುತ್ತೇವೆ. ಇಲ್ಲಿ ಒಬ್ಬ ವ್ಯಕ್ತಿಯು ಭಾರವಾದ ವಸ್ತುವನ್ನು ಎಳೆಯುತ್ತಿದ್ದಾನೆ. ಅವನು ಆ ವಸ್ತುವಿನನ್ನು ಚಲಿಸಲು ಸಾಕಷ್ಟು ಶಕ್ತಿಯನ್ನು ವಹಿಸಬೇಕಾಗುತ್ತದೆ. ಹಾಗೆಯೇ ಇಲ್ಲಿ ಒಂದು ವಿದ್ಯಾರ್ಥಿಯು ತನ್ನ ಕಾಲಿಗೆ ಗಾಲಿಯನ್ನು ಕಟ್ಟಿಕೊಂಡು ಓಡುತ್ತಿದ್ದಾನೆ. ಇವನು ನಿಲ್ಲಬೇಕಾದರೂ ಸಹ ಘರ್ಷಣಾ ಬಲ ಅತ್ಯಂತ ಅವಶ್ಯಕವಾಗಿದೆ. ಬಲದ ಎರಡನೇ ವಿಧವಾದ ಸಂಪರ್ಕರಹಿತ ಬಲವನ್ನು ಈಗ ತಿಳಿದುಕೊಳ್ಳೋಣ. ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಇಲ್ಲದಿದ್ದಾಗಲೂ ಉಂಟಾಗುವಂತಹ ಬಲವನ್ನು ಸಂಪರ್ಕರಹಿತ ಬಲ ಎನ್ನುವರು. ಸಂಪರ್ಕರಹಿತ ಬಲದ ವಿಧಗಳು ಕಾಂತೀಯ ಬಲ, ಸ್ಥಾಯಿ ವಿದ್ಯುತ್ ಬಲ, ಗುರುತ್ವಾಕರ್ಷಣ ಬಲ. ಮೊದಲನೆಯದಾಗಿ ಕಾಂತೀಯ ಬಲವನ್ನು ನೋಡುವುದಾದರೆ, ಅಯಸ್ಕಾಂತವು ಕಬ್ಬಿಣದಂತಹ ವಸ್ತುಗಳನ್ನು ಆಕರ್ಷಿಸುವಂತಹ ಬಲಕ್ಕೆ ಕಾಂತೀಯ ಬಲ ಎನ್ನುವರು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಒಂದು ಕುದುರೆಲಾಳಾಕಾರದ ಕಾಂತವು ಕಬ್ಬಿಣದ ಮೊಳೆಯನ್ನು ಆಕರ್ಷಿಸುತ್ತದೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಯು ಒಂದು ಶೆಲ್ಲನ್ನು ತೆಗೆದುಕೊಂಡು ಕಬ್ಬಿಣದ ಮೊಳೆಗೆ ತಂತಿಗಳಿಂದ ಸಂಪರ್ಕವನ್ನು ಏರ್ಪಡಿಸಿ ವಿದ್ಯುತ್ ಕಾಂತವನ್ನಾಗಿ ಮಾಡಿದ್ದಾನೆ. ಈ ವಿದ್ಯುತ್ ಕಾಂತವನ್ನು ಸಹ ನಾವು ಕಾಂತೀಯ ಬಲಕ್ಕೆ ಉದಾಹರಣೆಯಾಗಿ ನೀಡಬಹುದು. ಈಗ ಕಾಂತದ ಗುಣಗಳನ್ನು ನಾವು ನೋಡುವುದಾದರೆ, ಸಜಾತಿಯ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ. ಇದನ್ನು ಕಾಂತಧ್ರುವಗಳು ಎನ್ನುವರು. ಕಾಂತ ಧ್ರುವಗಳು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಕಾಂತದ ಧ್ರುವಗಳಲ್ಲಿ ಕಾಂತಕ್ಷೇತ್ರವು ಹೆಚ್ಚಾಗಿರುತ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಕಾಂತೀಯ ಬಲರೇಖೆಗಳನ್ನು ನೋಡುವುದಾದರೆ ಕಾಂತದ ಧ್ರುವಗಳಲ್ಲಿ ದಟ್ಟವಾಗಿವೆ. ಹಾಗಾಗಿ ಕಾಂತದ ಧ್ರುವಗಳಲ್ಲಿ ಕಾಂತಕ್ಷೇತ್ರವು ಅಧಿಕವಾಗಿರುತ್ತದೆ. ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ನೋಡುವುದಾದರೆ, ಕಾಂತದ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಅವುಗಳು ಪರಸ್ಪರ ವಿಕರ್ಷಣೆಯನ್ನು ಮಾಡುತ್ತವೆ. ಉತ್ತರ ದಿಕ್ಕು ಮತ್ತು ಉತ್ತರ ದಿಕ್ಕುಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಅವುಗಳು ವಿಕರ್ಷಿಸುತ್ತವೆ. ಸ್ಥಾಯಿ ವಿದ್ಯುತ್ ಬಲ. ಆವೇಶಭರಿತ ವಸ್ತುವು ಆವೇಶಭರಿತ ಅಥವಾ ಆವೇಶರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವನ್ನು ಸ್ಥಾಯಿ ವಿದ್ಯುತ್ ಬಲ ಎನ್ನುವರು.
ಇಲ್ಲಿ ಉದಾಹರಣೆಯನ್ನು ನೋಡುವುದಾದರೆ ಒಂದು ಚಿಕ್ಕ ಹುಡುಗಿ ತನ್ನ ತಲೆಗೂದಲಿಗೆ ಬಲೂನಿನಿಂದ ಉಜ್ಜಿಕೊಂಡಾಗ ಆ ಬಲೂನು ಅವಳ ಕೂದಲನ್ನು ಆಕರ್ಷಿಸಿದೆ. ಒಂದು ಬಾಚಣಿಕೆಯನ್ನು ತಲೆಗೆ ತಿಕ್ಕಿಕೊಂಡು ಚಿಕ್ಕ ಚಿಕ್ಕ ತುಂಡುಗಳ ಮೇಲೆ ಹಿಡಿದಾಗ ಚಿಕ್ಕ ಚಿಕ್ಕ ಕಾಗದದ ತುಂಡುಗಳು ಬಾಚಣಿಕೆಯನ್ನು ಆಕರ್ಷಿಸಿವೆ. ಮತ್ತು ಆಕಾಶದಲ್ಲಿ ಮೂಡುವಂತಹ ಮಿಂಚನ್ನು ಸಹ ನಾವು ಸ್ಥಾಯಿ ವಿದ್ಯುತ್ ಬಲಕ್ಕೆ ಉದಾಹರಣೆಯನ್ನಾಗಿ ನೀಡಬಹುದು. ಗುರುತ್ವಾಕರ್ಷಣ ಬಲ, ಪ್ರತಿಯೊಂದು ಕಣವು ಇನ್ನೊಂದು ಕಣದ ಮೇಲೆ ಬಲ ಪ್ರಯೋಗಿಸುತ್ತದೆ. ಈ ಬಲವನ್ನು ಗುರುತ್ವ ಬಲ ಎನ್ನುವರು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸರ್ ಐಸಾಕ್ ನ್ಯೂಟನ್ ಅವರು ಸೇಬು ಹಣ್ಣಿನ ಗಿಡದ ಕೆಳಗೆ ಕುಳಿತಿದ್ದಾರೆ. ಸೇಬು ಹಣ್ಣು ತೆಳಗೆ ಬೀಳುವುದನ್ನು ಅವರು ನೋಡುತ್ತಾರೆ. ಸೇಬಿನ ಹಣ್ಣು ತೆಳಗೆ ಏಕೆ ಬಿತ್ತು, ಮೇಲೆ ಏಕೆ ಹೋಗಲಿಲ್ಲ ಎನ್ನುವುದನ್ನು ಅವರು ವಿಚಾರಿಸುತ್ತಾರೆ. ಹೀಗೆ ವಿಚಾರಿಸಿ ಅವರು ಗ್ರಾವಿಟಿಯನ್ನು, ಗುರುತ್ವ ಬಲವನ್ನು ಕಂಡುಹಿಡಿದಿರತಕ್ಕಂಥ ಮಹಾನ್ ವಿಜ್ಞಾನಿಯಾಗಿದ್ದಾರೆ. ಈಗ ನಾವು ಬಲದ ವಿಧಗಳನ್ನು ಇಲ್ಲಿಗೆ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು. ಮುಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ.